ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ವಿಡಿಯೋದಲ್ಲಿ ಮೈಕ್ರೋ ಟೀಚಿಂಗ್ ಅಂದರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೈಕ್ರೋ ಟೀಚಿಂಗ್ ಇದೊಂದು ಬೇಸಿಕ್ ಕಾನ್ಸೆಪ್ಟು. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟೀಚರ್ ಎಜುಕೇಷನಲ್ ಕೋರ್ಸಸ್ಗಳೇನಿರ್ತವೆ, ಲೈಕ್ BEd ಆಗಿರ್ಬೋದು, MEd ಆಗಿರ್ಬೋದು, ಇಂಥ ಒಂದು ಕೋರ್ಸ್ಗಳಲ್ಲಿ ಟ್ರೈನಿ ಟೀಚರನ್ನ ಒಂದು ಸ್ಕಿಲ್ ಲೆವೆಲನ್ನು ಡೆವಲಪ್ಮೆಂಟ್ ಮಾಡೋಗೋಸ್ಕರ ಈ ಮೈಕ್ರೋ ಟೀಚಿಂಗನ್ನು ನಾವು ಯೂಸ್ ಮಾಡ್ತೀವಿ. ಸೊ ಹಾಗಂದರೆ ಏನು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೈಕ್ರೋ ಟೀಚಿಂಗ್ ಈಸ್ ಅ ಟೀಚರ್ ಟ್ರೈನಿಂಗ್ ಟೆಕ್ನಿಕ್. ಇದೊಂದು ಟೀಚರ್ ಟ್ರೈನಿಂಗ್ ಟೆಕ್ನಿಕ್ ವೇರ್ ಅ ಟೀಚರ್ ಪ್ರಾಕ್ಟೀಸಸ್ ಅ ಸ್ಮಾಲ್ ಲೆಸನ್ ಇನ್ ಅ ಶಾರ್ಟ್ ಟೈಮ್ ಫಾರ್ ಅ ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಇಲ್ಲಿ ಏನು ಮಾಡ್ತಾನೆ, ಒಬ್ಬ ಟೀಚರ್ ಇದ್ದಂತೂ ಒಂದು ಸ್ಮಾಲ್ ಲೆಸನನ್ನು ರೆಡಿಯಾಗಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಏನು ಮಾಡ್ತಾನೆ, ಒಂದು ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಬೋಧನೆ ಮಾಡಲಾಗುತ್ತೆ. ಇಲ್ಲಿ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳು ಬಂದು ಮ್ಯಾಕ್ಸಿಮಮ್ 5 to 10 ಸ್ಟೂಡೆಂಟ್ಸ್ಗಳಿರ್ತಾರೆ. ಆ್ಯಂಡ್ ಶಾರ್ಟ್ ಟೈಮ್ ಅಂದರೆ ಪೀರಿಯಡ್ ಆಫ್ ಟೀಚಿಂಗ್ ಬಂದು 5 to 15 ಮಿನಿಟ್ಸ್ ಒಂದು ಡ್ಯೂರೇಷನ್ ಇರುತ್ತೆ. ಈ ಒಂದು ಡ್ಯೂರೇಷನಲ್ಲಿ ಈ ಮೈಕ್ರೋ ಟೀಚಿಂಗನ್ನು ಮಾಡಬೇಕಾಗತ್ತೆ. ಇಟ್ ಹೆಲ್ಪ್ಸ್ ಟೀಚರ್ಸ್ ಇಂಪ್ರೂವ್ ದೇರ್ ಟೀಚಿಂಗ್ ಸ್ಕಿಲ್ಸ್ ಇನ್ ಅ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಇಲ್ಲಿ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡುವುದರ ಮೂಲಕ, ಯಾಕಂದರೆ ಎವ್ರಿಥಿಂಗ್ ಈಸ್ ಪ್ರೀ ಪ್ಲ್ಯಾನ್ಡ್ ಹಿಯರ್. ಸೊ ಈ ರೀತಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಮೂಲಕ ಟೀಚರ್ಸ್ ಟ್ರೈನಿ ಟೀಚರ್ಸ್ಗಳೇನಿರ್ತಾರೆ ಅವರ ಒಂದು ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಈ ಮೈಕ್ರೋ ಟೀಚಿಂಗ್ ಕಾನ್ಸೆಪ್ಟ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. The concept of micro teaching is a training concept that can be applied at various pre-service and in-service stages in professional development of teachers. ಈ ಶಿಕ್ಷಕರ ಅಥವಾ ಬೋಧಕರ ಒಂದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಇದನ್ನು ವೇರಿಯಸ್ ಸ್ಟೇಜಲ್ಲಿ ನಾವು ಪ್ರೀ ಸ್ಟೇಜಲ್ಲೂ ಯೂಸ್ ಮಾಡ್ಬೋದು, ಇನ್ ಸರ್ವಿಸ್ ಸ್ಟೇಜಲ್ಲಿ ಯೂಸ್ ಮಾಡ್ಬೋದು. ಪ್ರೀ ಸರ್ವಿಸ್ ಅಂತಂದರೆ ಟ್ರೈನಿ ಟೀಚರ್ಸ್ಗಳ ಡೆವಲಪ್ಮೆಂಟ್ ಮಾಡೋಕ್ಕೆ, ಅಥವಾ ಇನ್ ಸರ್ವಿಸ್ ಅಂದರೆ ಎಕ್ಸಿಸ್ಟಿಂಗ್ ಟೀಚರ್ಸ್ ಇರ್ತಾರೆ, ಅವರ ಒಂದು ಎಕ್ಸಿಸ್ಟಿಂಗ್ ಸ್ಕಿಲ್ಸ್ಗಳನ್ನು ಅಪ್ಗ್ರೇಡೇಷನ್ ಮಾಡೋಕ್ಕೂ ಸಹಿತ ಈ ಮೈಕ್ರೋ ಟೀಚಿಂಗ್ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ಬೋದು. ಇಟ್ ಅಲೋಸ್ ದ ಟ್ರೈನಿ ಟೀಚರ್ಸ್ ಪ್ರಾಕ್ಟೀಸ್ ದ ಟೀಚಿಂಗ್ ಟೆಕ್ನಿಕ್ಸ್ ಇನ್ ಅ ಸೈಮುಲೇಟೆಡ್ ಎನ್ವಿರಾನ್ಮೆಂಟ್. ಇಲ್ಲೇನು ಮಾಡ್ತಾರೆ, ಕ್ಲಾಸ್ ರೂಮಲ್ಲಿ ಒಂದು ಸೈಮುಲೇಟೆಡ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದರ ಮುಖಾಂತರ ಟೀಚರ್ಸ್ಗಳನ್ನು ಆ್ಯಕ್ಚುಯಲ್ ಟೀಚಿಂಗ್ಗೆ ನೇಮಕ ಮಾಡೋಕ್ಕಿಂತ ಮುಂಚೆ ಅವರು ಈ ಸೈಮುಲೇಟೆಡ್ ಎನ್ವಿರಾನ್ಮೆಂಟಲ್ಲಿ ಟೀಚ್ ಮಾಡ್ತಾರೆ. ಇದರಿಂದ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ, ಬೂಸ್ಟ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಟೀಚಿಂಗಲ್ಲಿ ಈ ಮೈಕ್ರೋ ಟೀಚಿಂಗ್ ಅನ್ನೋದು ತನ್ನದೇ ಆದಂಥ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಇದರ ಒಂದಿಷ್ಟು ಕೀ ಫೀಚರ್ಸ್ಗಳನ್ನು ನಾವು ನೋಡೋದಾದರೆ, ಮೈಕ್ರೋ ಇನ್ ಡ್ಯೂರೇಷನ್. ಮೈಕ್ರೋ ಟೀಚಿಂಗ್ ಇದು ಮೈಕ್ರೋ ಇನ್ ಡ್ಯೂರೇಷನ್, ಸ್ಮಾಲ್ ಡ್ಯೂರೇಷನ್ ಅಂದರೆ ಲೆಸನ್ ಈಸ್ ವೆರಿ ಶಾರ್ಟ್ ಲೆಸನ್ ಇರುತ್ತೆ ಇಲ್ಲಿ. ಆಮೇಲೆ 5 to 10 ಮಿನಿಟ್ಸ್ ಟೈಮ್ ಇರುತ್ತೆ. 5 to 10 ಮಿನಿಟ್ಸ್ ಟೈಮಲ್ಲಿ ಟೀಚರ್ ಇದ್ದಂಥವನು ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡ್ತಾನೆ. ಮೈಕ್ರೋ ಇನ್ ಕಂಟೆಂಟ್ ಕೂಡ ಏನಿರುತ್ತೆ, ಮೈಕ್ರೋ ಇರುತ್ತೆ. ಓನ್ಲಿ ಒಂದು ಕಾನ್ಸೆಪ್ಟನ್ನು ಟೀಚ್ ಮಾಡ್ತಾರೆ. ಹಾಗೆಯೇ ಒನ್ ಸ್ಕಿಲ್ ಈಸ್ ಟಾಟ್. ಇಲ್ಲಿ ಟೀಚರ್ ಏನು ಮಾಡ್ತಾನೆ, ಒಂದು ಸ್ಪೆಸಿಫಿಕ್ ಸ್ಕಿಲ್ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾನೆ. ಇನ್ಸ್ಟೆಡ್ ಆಫ್ ಟ್ರೈಂಗ್ ಟು ಟೀಚ್ ಫುಲ್ ಲೆಸನ್, ಅವನು ಪೂರ್ತಿ ಲೆಸನನ್ನು ಇಲ್ಲಿ ಕಲಿಸೋದಿಲ್ಲ. ಓನ್ಲಿ ಒನ್ ಕಾನ್ಸೆಪ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ಕಿಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಲೆಸನನ್ನು ಮಾಡ್ತಾನೆ. ಮೈಕ್ರೋ ಇನ್ ಕ್ಲಾಸ್ ಸೈಜ್ ಕೂಡ ಮೈಕ್ರೋ ನೇಚರಲ್ಲಿರುತ್ತೆ. ಓನ್ಲಿ 5 to 10 ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ 5 to 10 ಪೀರ್ಸ್ ಇರ್ತಾರೆ. ಅವರ ಮುಂದೆ ಟೀಚರ್ ಇದ್ದಂಥವ್ರು ಅಥವಾ ಟ್ರೈನರ್ ಟೀಚರ್ ಇದ್ದಂಥವ್ರು ಪಾಠ ಮಾಡಬೇಕಾಗತ್ತೆ. ಫೋಕಸ್ ಆನ್ ಒನ್ ಸ್ಕಿಲ್. ಈ ಮೈಕ್ರೋ ಟೀಚಿಂಗ್ ಅನ್ನುವಂಥದ್ದು ಒಂದೇ ಒಂದು ಸ್ಕಿಲ್ ಮೇಲೆ ಆಟ್ ಅ ಟೈಮ್ ಟೀಚರ್ ಪಾಠ ಮಾಡಿದಾಗ ಒಂದು ಸ್ಕಿಲ್ಲನ್ನು ಮಾತ್ರ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಇದು ಕಾನ್ಸಂಟ್ರೇಷನ್ ಮಾಡುತ್ತೆ. ಸ್ಕಿಲ್ಸ್ಗಳನ್ನು ನಾವು ನೋಡೋದಾದರೆ ಎಕ್ಸ್ಪ್ಲನೇಷನ್ ಸ್ಕಿಲ್ಸ್ ಇರ್ಬೋದು, ಕ್ವಶನಿಂಗ್ ಸ್ಕಿಲ್ಸ್, ರೀಇನ್ಫೋರ್ಸ್ಮೆಂಟ್ ಸ್ಕಿಲ್, ಬ್ಲ್ಯಾಕ್ ಬೋರ್ಡ್ ಸ್ಕಿಲ್, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಈ ಥರ ಬೇರೆ ಆದಂಥ ಸ್ಕಿಲ್ಸ್ಗಳಿರ್ತವೆ. ಈ ಎಲ್ಲ ಸ್ಕಿಲ್ಸ್ಗಳನ್ನು ಒಟ್ಟಾರೆ ಸೇರಿಸಿ ಒಂದು ಫುಲ್ ಲೆಸನ್ ಮಾಡೋಕ್ಕಿಂತ ಅವನು ಒಂದು ಸ್ಮಾಲ್ ಕಂಟೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಓನ್ಲಿ ಒನ್ ಸ್ಕಿಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅವನು ಮೈಕ್ರೋ ಟೀಚಿಂಗ್ ಅನ್ನೋರು ಏನು ಮಾಡ್ತಾನೆ, ಪಾಠ ಮಾಡಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಟೀಚರ್ ಇದ್ದಂತೂ ಟ್ರೈ ಮಾಡ್ತಾನೆ. ಇದಾದ ಮೇಲೆ ಫೀಡ್ಬ್ಯಾಕ್ ಈಸ್ ಎಸೆನ್ಷಿಯಲ್. ಇಲ್ಲಿ ಫೀಡ್ಬ್ಯಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಆಫ್ಟರ್ ಟೀಚಿಂಗ್ ದ ಸೂಪರ್ವೈಸರ್ ಆರ್ ಪೀರ್ಸ್ ಗಿವ್ ಫೀಡ್ಬ್ಯಾಕ್. ಇಲ್ಲಿ ಸೂಪರ್ವೈಸರ್ಸ್ ಅಥವಾ ಪೀರ್ಸ್ಗಳೇನು ಮಾಡ್ತಾರೆ, ಒಂದು ಫೀಡ್ಬ್ಯಾಕನ್ನು ಕೊಡ್ತಾರೆ. ಫೀಡ್ಬ್ಯಾಕ್ ಯಾವಾಗಲಿದ್ರೂ ಸಜೆಷನ್ ರೂಪದಲ್ಲಿ ಇರಬೇಕು ಹೊರತು ಅದು ಕ್ರಿಟಿಸಿಸಮ್ ರೂಪದಲ್ಲಿ ಇರಬಾರ್ದು. ಯಾಕಂತಂದರೆ ಇನ್ ಕೇಸ್ ಕ್ರಿಟಿಸೈಸ್ ಏನಾದರೂ ಮಾಡಿದರೆ ಅದು ಒಬ್ಬ ಟ್ರೈನಿ ಟೀಚರ್ಗೆ ಪ್ರೆಷರ್ ಥರ ಫೀಲ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಸಜೆಷನ್ ರೂಪದಲ್ಲಿ ಸೂಪರ್ವೈಸರ್ಸ್ ಅಥವಾ ಪೀರ್ಸ್ಗಳು ಫೀಡ್ಬ್ಯಾಕನ್ನು ಕೊಡ್ತಾರೆ. ಇದರಿಂದ ಅವರು ಫರ್ದರ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಆಮೇಲೆ ರೀಟೀಚಿಂಗ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ಏನು ಮಾಡ್ತಾನೆ, ಟೀಚರ್ ಇದ್ದಂತೂ ಅಗೇನ್ ರೀಟೀಚಿಂಗ್ ಮಾಡ್ತಾನೆ. ಟೀಚರ್ ಇಂಪ್ರೂವ್ಸ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ಆ್ಯಂಡ್ ಟೀಚಸ್ ದ ಸೇಮ್ ಲೆಸನ್ ಅಗೇನ್. ಅವನೇನು ಮಾಡ್ತಾನೆ, ಅದೇ ಒಂದು ಲೆಸನನ್ನು ಅಗೇನ್ ರೀಪ್ಲ್ಯಾನ್ ಮಾಡಿಕೊಂಡು ರೀಟೀಚ್ ಮಾಡ್ತಾನೆ ಬೇಸ್ಡ್ ಆನ್ ಫೀಡ್ಬ್ಯಾಕ್. ಇದೇನು ಮಾಡುತ್ತೆ, ಅವನು ಫರ್ದರ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ಮೈಕ್ರೋ ಟೀಚಿಂಗ್ ಸೈಕಲ್ ಕೆಲವೊಂದಿಷ್ಟು ಸ್ಟೆಪ್ಸ್ಗಳು ಬರ್ತವೆ. 6 ರೀತಿಯಾದಂಥ ಸ್ಟೆಪ್ಸ್ಗಳಿರ್ತವೆ ಇಲ್ಲಿ. ಒಂದು ಪ್ಲ್ಯಾನ್, ಟೀಚ್, ಫೀಡ್ಬ್ಯಾಕ್, ರೀಪ್ಲ್ಯಾನ್, ರೀಟೀಚ್ ಆ್ಯಂಡ್ ರೀಫೀಡ್ಬ್ಯಾಕ್. ಇವು 6 ರೀತಿಯಾದಂತಹ ಮೈಕ್ರೋ ಟೀಚಿಂಗ್ ಸೈಕಲದ ಒಂದು ಸ್ಟೆಪ್ಸ್ಗಳು. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದನ್ನು ಆರ್ಡರ್ ವೈಸ್ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ನಾವು ನೋಡೋದಾದರೆ ಪ್ಲ್ಯಾನಿಂಗ್ ಅನ್ನೋದು ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್. ಪ್ರೀ ಪ್ಲ್ಯಾನಿಂಗ್ ನಾವೇನು ಮಾಡೋಕ್ಕಾಗಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಪ್ಲ್ಯಾನಿಂಗ್ ಈಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಸ್ಟಾರ್ಟಿಂಗ್ ಆ್ಯಕ್ಚುವಲ್ ಟೀಚಿಂಗ್. ನಾವು ಆ್ಯಕ್ಚುವಲ್ ಟೀಚಿಂಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ದಿಸ್ ಸ್ಟೆಪ್ ಇನ್ಕ್ಲೂಡ್ಸ್ ಸೆಲೆಕ್ಷನ್ ಆಫ್ ಟಾಪಿಕ್ಸ್, ಟೀಚಿಂಗ್ ಏಡ್ಸ್ ಆ್ಯಂಡ್ ಕಂಟೆಂಟ್. ಈ ಒಂದು ಪ್ಲ್ಯಾನಿಂಗಲ್ಲಿ ನಾವೇನು ಮಾಡ್ತೀವಿ, ಟೀಚಿಂಗ್ ಆ್ಯಡ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಯಾವ ಟಾಪಿಕ್ ಮೇಲೆ ಟೀಚ್ ಮಾಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ಹಾಗೆಯೇ ಕಂಟೆಂಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ. ವಿಚ್ ದ ಟೀಚರ್ ಟ್ರೈನಿ ಹ್ಯಾಸ್ ಟು ಟೀಚ್ ಫಾರ್ ಸ್ಮಾಲರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ವಿದಿನ್ ದ ಶಾರ್ಟ್ ಟೈಮ್ ಫ್ರೇಮ್. ಇಲ್ಲೇನಿರುತ್ತೆ, ಟೈಮ್ ಕೂಡ ಶಾರ್ಟ್ ಇರುತ್ತೆ, ಗ್ರೂಪ್ ಕೂಡ ಸ್ಮಾಲ್ ಇರುತ್ತೆ. 5 to 10 ಸ್ಟೂಡೆಂಟ್ಸ್ಗಳಿರ್ತಾರೆ. ಆ್ಯಂಡ್ 5 to 15 minutes ಟೈಮಲ್ಲಿ ಟ್ರೈನಿ ಟೀಚರ್ಸ್ ಏನು ಮಾಡ್ತಾರೆ, ಟೀಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಟೀಚ್. ಇಲ್ಲೇನು ಮಾಡುತ್ತಾರೆ, ಪ್ಲ್ಯಾನ್ ಆದಮೇಲೆ ಟೀಚ್ ಮಾಡಬೇಕು. ನಾವೇನು ಪ್ಲ್ಯಾನ್ ಮಾಡಿರ್ತೀವಿ ಅದನ್ನು ಟೀಚ್ ಮಾಡಬೇಕು. ದ ಟೀಚರ್ ಟೀಚೀಸ್ ದ ಮಿನಿ ಲೆಸನ್ ಟು ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ 5 to 10 ಸ್ಟೂಡೆಂಟ್ಸ್ಗಳಿರ್ತಾರೆ. ಅವ್ರಿಗೆ ತಾನು ಪ್ಲ್ಯಾನ್ ಮಾಡ್ಕೊಂಡಂತಹ ಒಂದು ಮಿನಿ ಲೆಸನನ್ನು ಟೀಚರ್ ಬೋಧನೆ ಮಾಡ್ತಾನೆ. ಥರ್ಡ್ ಸ್ಟೆಪ್ ಬಂದು ಫೀಡ್ಬ್ಯಾಕ್. ಅಬ್ಸರ್ವರ್ಸ್ ಆ್ಯಂಡ್ ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಗಿವ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಇಲ್ಲೇನು ಮಾಡ್ತಾರೆ, ಅಬ್ಸರ್ವರ್ಸ್ ಅಂದರೆ ಅವ್ರು ಸೂಪರ್ವೈಸರ್ ಆಗಿರ್ಬೋದು ಅಥವಾ PS ಆಗಿರ್ಬೋದು. ಹಾಗೆಯೇ ಸ್ಟೂಡೆಂಟ್ಸ್ಗಳು ಕೂಡ ಸಮ್ಟೈಮ್ಸ್ ಏನು ಮಾಡ್ತಾರೆ, ಫೀಡ್ಬ್ಯಾಕನ್ನು ಕೊಡ್ತಾರೆ. ಫೀಡ್ಬ್ಯಾಕ್ ಯಾವಾಗಲಿದ್ರು ಸಜೆಷನ್ ರೂಪದಲ್ಲೇ ಇರಬೇಕು. ಇಟ್ ಇನ್ಕ್ಲೂಡ್ಸ್ ದ ಪಾಯಿಂಟ್ ಆಫ್ ಸ್ಟ್ರೆಂತ್ ಆ್ಯಸ್ ವೆಲ್ ಆಸ್ ವೀಕ್ನೆಸ್ ಅಬೌಟ್ ಹೀಸ್ ಆರ್ ಹರ್ ಪರ್ಫಾರ್ಮೆನ್ಸ್. ಇಲ್ಲೇನಾಗಲ್ಲ, ಈ ಒಂದು ಫೀಡ್ಬ್ಯಾಕ್ ಅನ್ನೋದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಎರಡನ್ನೂ ಕೂಡ ಒಳಗೊಂಡಿರುತ್ತೆ. ಇಟ್ ಹೆಲ್ಪ್ಸ್ ದ ಟೀಚರ್ ಟ್ರೈನಿ ಫಾರ್ ಫರ್ದರ್ ಇಂಪ್ರೂವ್ಮೆಂಟ್ಸ್. ಈ ಫೀಡ್ಬ್ಯಾಕ್ ಅನ್ನೋದು ಟೀಚರ್ ಟ್ರೈನಿಗೆ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಅದು ಅವನಿಗೆ ಫರ್ದರ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ರೀಪ್ಲ್ಯಾನ್. ಫೀಡ್ಬ್ಯಾಕನ್ನು ತಗೊಂಡ ಮೇಲೆ ನಾವು ಅಗೇನ್ ರೀಪ್ಲ್ಯಾನ್ ಮಾಡ್ಕೋಬೇಕು. ಬೇಸ್ಡ್ ಆನ್ ಫೀಡ್ಬ್ಯಾಕ್ ದ ಟೀಚರ್ ಮೋಡಿಫೈಸ್ ದ ಲೆಸನ್ ಪ್ಲ್ಯಾನ್ ಆ್ಯಂಡ್ ಚೇಂಜಸ್ ಆರ್ ಮೇಡ್ ಟು ಇಂಪ್ರೂವ್ ದ ಸ್ಕಿಲ್. ಇನ್ ಕೇಸ್ ನಮ್ಮ ಟೀಚಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅಗೇನ್ ಟೀಚ್ ಮಾಡಬೇಕಾಗುತ್ತೆ. ಸೊ ಅಗೇನ್ ಟೀಚ್ ಮಾಡೋಕ್ಕಿಂತ ಮುಂಚೆ ನಾವು ಒಂದ್ಸಲ ರೀಪ್ಲ್ಯಾನ್ ಮಾಡ್ಕೊಳ್ಬೇಕು. ನಮ್ಮ ಲೆಸನನ್ನು ಮೋಡಿಫಿಕೇಷನ್ ಮಾಡಿಕೊಂಡು ನಮ್ಮ ಸ್ಕಿಲ್ಸ್ಗಳನ್ನು ಅದರ ಮೇಲೆ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಫೀಡ್ಬ್ಯಾಕ್ ತೊಗೊಂಡ್ಮೇಲೆ ನಾವು ರೀಪ್ಲ್ಯಾನ್ ಮಾಡ್ಕೊಳ್ಬೇಕು. ರೀಟೀಚ್. ಇಲ್ಲೇನಾಗುತ್ತೆ, ದ ಟೀಚರ್ ಟೀಚಸ್ ದ ರಿವೈಸ್ಡ್ ಮೈಕ್ರೋ ಲೆಸನ್ ಅಗೇನ್ ಟು ಟೀಚ್ ಸೇಮ್ ಆರ್ ನ್ಯೂ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಗೇನ್ ಫಾರ್ 5 to 15 minutes. ಇಲ್ಲೇನು ಮಾಡ್ತಾರೆ, ಅಗೇನ್ 5 to 15 minutes ಟೀಚರ್ ಇದ್ದಂಥವನು ಅದೇ ಒಂದು ಸೇಮ್ ಗ್ರೂಪ್ ಆಗಿರ್ಬೋದು ಅಥವಾ ನ್ಯೂ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಅಗೇನ್ ಏನು ಮಾಡ್ತಾನೆ, ಅವನು ಇನ್ನೊಂದ್ಸಲ ರಿವೈಸ್ ಮಾಡಿಕೊಂಡು ಅದೇ ಸೇಮ್ ಮೈಕ್ರೋ ಲೆಸನನ್ನು ರೀಟೀಚ್ ಮಾಡ್ತಾನೆ. ದಿಸ್ ಟೈಮ್ ಪರ್ಫಾರ್ಮೆನ್ಸ್ ಇಸ್ ಬೆಟರ್ ಬಿಕಾಸ್ ಆಫ್ ಫೀಡ್ಬ್ಯಾಕ್, ರೀಪ್ಲ್ಯಾನಿಂಗ್ ಆ್ಯಂಡ್ ಮೋರ್ ಕಾನ್ಫಿಡೆನ್ಸ್. ಈ ಒಂದು ರೀಟೀಚ್ ಮಾಡಿದ ಮೇಲೆ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಅನ್ನೋದು ಬೆಟರ್ ಆಗಿರುತ್ತೆ. ಯಾಕಂತಂದರೆ ಫೀಡ್ಬ್ಯಾಕ್ ಮೇಲೆ ಅವನು ತನ್ನ ಸ್ಕಿಲ್ಸ್ಗಳನ್ನು ಫರ್ದರ್ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತಾನೆ, ಕಾನ್ಫಿಡೆನ್ಸ್ ಲೆವೆಲ್ ಬಂದಿರುತ್ತೆ. ರೀಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ನೀಟಾಗಿ ಅವನು ಏನು ಮಾಡ್ತಾನೆ, ಇನ್ನೊಂದ್ಸಲ ಟೀಚ್ ಮಾಡಿರ್ತಾನೆ. ಸೊ ಈ ಒಂದು ಕಾರಣಕ್ಕಾಗಿ ಈ ರೀಟೀಚಲ್ಲಿ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಅನ್ನೋದು ಬೆಟರ್ ಆಗಿರುತ್ತೆ. ರೀಟೀಚ್ ಆದಮೇಲೆ ಅಗೇನ್ ನಾವು ಇನ್ನೊಂದ್ಸಲ ಫೀಡ್ಬ್ಯಾಕ್ ಕೊಡಬೇಕು. ಅಬ್ಸರ್ವರ್ಸ್ ಅಗೇನ್ ರಿವ್ಯೂ ದ ಫೀಡ್ಬ್ಯಾಕ್ ಆ್ಯಂಡ್ ಗಿವ್ ದ ಫೈನಲ್ ಫೀಡ್ಬ್ಯಾಕ್. ಇಲ್ಲೇನು ಮಾಡ್ತಾರೆ, ಅಬ್ಸರ್ವರ್ಸ್ಗಳು ಅವನು ರೀಟೀಚ್ ಯಾವ ರೀತಿ ಮಾಡಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಅದರ ಮೇಲೆ ಫೈನಲ್ ಆಗಿ ಫೀಡ್ಬ್ಯಾಕನ್ನು ಕೊಡ್ತಾರೆ. In the Indian model of micro teaching developed by NCERT, the duration of micro teaching is, ಈ ಇಂಡಿಯಾದಲ್ಲಿ ನಾವು ಮೈಕ್ರೋ ಟೀಚಿಂಗನ್ನು ಮಾಡೋದಾದರೆ NCERT ಏನು ಮಾಡ್ತಾರೆ, ಕೆಲವೊಂದಿಷ್ಟು ಡ್ಯೂರೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಟೀಚ್ 6 minutes, 6 minutes ಏನು ಮಾಡಬೇಕು, ಟೀಚ್ ಮಾಡಬೇಕು. 6 minutes ಫಾರ್ ಫೀಡ್ಬ್ಯಾಕ್ ತೊಗೊಳ್ಳೋಕ್ಕೆ. ಅಗೇನ್ ಇನ್ ಕೇಸ್ ಏನಾದರೂ ನಮ್ಮ ಟೀಚಿಂಗಲ್ಲಿ ಮಿಸ್ಟೇಕ್ಸ್ಗಳಿದ್ದರೆ ನಾವು ರೀಪ್ಲ್ಯಾನ್ ಮಾಡ್ಕೊಳ್ಬೇಕು. 12 minutes ಅದಕ್ಕೆ ಟೈಮ್ ಇರುತ್ತೆ. ಹಾಗೆಯೇ ಮತ್ತೆ ರೀಟೀಚ್ ಮಾಡೋಕ್ಕೆ 6 minutes, ಫೀಡ್ಬ್ಯಾಕ್ ತೊಗೊಳ್ಳೋಕ್ಕೆ 6 minutes, ಟೋಟಲ್ 36 minutes ಏನಾಗಿರುತ್ತೆ ಮೈಕ್ರೋ ಟೀಚಿಂಗದ ಒಂದು ಡ್ಯೂರೇಷನ್ ಇರುತ್ತೆ. ಈ 36 minutesಲ್ಲಿ ಈ ಎಂಟೈರ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇವುಗಳನ್ನೆಲ್ಲ ಕರೆಕ್ಟಾಗಿ ನೀವು ಒಂದ್ಸಲ ನೆನಪಿಟ್ಕೊಳ್ಳಿ. ಇದಾದಮೇಲೆ ಪರ್ಪಸ್ಗಳನ್ನು ನಾವು ನೋಡಬೇಕು. ಮೈಕ್ರೋ ಟೀಚಿಂಗನ್ನು ಯಾಕೆ ಮಾಡ್ತಾರೆ ಅಂತ. ಈ ಪರ್ಪಸ್ಗಳನ್ನು ಸ್ಟಡಿ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಟು ಡೆವಲಪ್ ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಸ್
ಈ ಮೈಕ್ರೋ ಟೀಚಿಂಗನ್ನು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋಗೋಸ್ಕರ ಮಾಡಲಾಗುತ್ತೆ. ಮೈಕ್ರೋ ಟೀಚಿಂಗ್ ಫೋಕಸಸ್ ಆನ್ ಒನ್ ಸ್ಕಿಲ್ ಆಟ್ ಅ ಟೈಮ್ ಇದೇನು ಮಾಡುತ್ತೆ, ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡುತ್ತೆ. ಲೈಕ್ ಕ್ವಶನಿಂಗ್ ಸ್ಕಿಲ್ ಇರ್ಬೋದು, ಎಕ್ಸ್ಪ್ಲನೇಷನ್ ಸ್ಕಿಲ್, ರೀಇನ್ಫೋರ್ಸ್ಮೆಂಟ್ ದಟ್ ಹೆಲ್ಪ್ಸ್ ದ ಟೀಚರ್ಸ್ ಮಾಸ್ಟರ್ ದೆಮ್ ಇಂಡಿವಿಜುವಲಿ. ಇದೇನು ಮಾಡುತ್ತೆ, ಈ ಬೇರೆ ಬೇರೆ ಸ್ಕಿಲ್ಸ್ಗಳ ಮೇಲೆ ಎವ್ರಿ ಟೈಮ್ ನಾವು ಟೀಚ್ ಮಾಡಿದಾಗ ಏನಾಗುತ್ತೆ, ಒಂದು ಮಾಸ್ಟ್ರಿ ಅನ್ನೋದು ಸಿಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಬೇರೆ ಬೇರೆ ಆದಂತಹ ಸ್ಕಿಲ್ಸ್ಗಳು ಆಟೋಮೆಟಿಕಲಿ ಏನಾಗುತ್ತೆ, ಮೈಕ್ರೋ ಟೀಚಿಂಗ್ ಮಾಡೋದ್ರ ಮುಖಾಂತರ ಡೆವಲಪ್ಮೆಂಟ್ ಆಗ್ತವೆ. ಇಂಪ್ರೂವ್ ಟೀಚಿಂಗ್ ಪರ್ಫಾರ್ಮೆನ್ಸ್ ಬೈ ಟೀಚಿಂಗ್ ಅ ಶಾರ್ಟ್ ಲೆಸನ್ ಟು ಸ್ಮಾಲ್ ಗ್ರೂಪ್. ಟೀಚರ್ ಕ್ಯಾನ್ ಪ್ರಾಕ್ಟೀಸ್, ಐಡೆಂಟಿಫೈ ಮಿಸ್ಟೇಕ್ಸ್ ಆ್ಯಂಡ್ ಇಂಪ್ರೂವ್. ಇಲ್ಲೇನು ಮಾಡ್ತಾನೆ, ಟ್ರೈನಿ ಟೀಚರ್ ಇದ್ದಂಥದ್ದು ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡೋದರ ಮುಖಾಂತರ ಅವನು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಅವನು ಮಿಸ್ಟೇಕ್ಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡಿಕೊಂಡು ಟೀಚಿಂಗ್ ಸ್ಕಿಲ್ಲಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾನೆ. ಇದರಿಂದಾಗಿ ಅವನ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಟು ಗಿವ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಇಲ್ಲೇನಾಗುತ್ತೆ, ಸೂಪರ್ವೈಸರ್ಸ್ ಆರ್ ಪೀರ್ಸ್ ಪ್ರೊವೈಡ್ ಕ್ವಿಕ್ ಫೀಡ್ಬ್ಯಾಕ್ ಸೊ ದ ಟೀಚರ್ ನ್ಯೂಸ್ ಎಕ್ಸಾಕ್ಟ್ಲಿ ವಾಟ್ ಟು ಕರೆಕ್ಟ್. ಇಲ್ಲೇನು ಮಾಡ್ತಾರೆ, ಕ್ವಿಕ್ ಫೀಡ್ಬ್ಯಾಕನ್ನು ಕೊಡೋದ್ರಿಂದ ಟೀಚರನಿಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ನಾನು ಎಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕು, ಟೀಚಿಂಗಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಯಾವುದನ್ನು ನಾನು ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಆ ಫೀಡ್ಬ್ಯಾಕಿಂದ ಅವನು ಕರೆಕ್ಷನ್ ಮಾಡ್ಕೊಳ್ತಾನೆ. ಟು ರೆಡ್ಯೂಸ್ ಟೀಚಿಂಗ್ ಆಂಗ್ಸೈಟಿ because the environment is controlled and the students are few, teachers feel less pressure and gain confidence. ಇಲ್ಲೇನಾಗುತ್ತೆ, ಆಟೋಮೆಟಿಕಲಿ ಆಂಗ್ಸೈಟಿ ಲೆವೆಲ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಯಾಕಂತಂದರೆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗಳು ಕೂಡ ಏನಿರ್ತಾರೆ, ಫ್ಯೂ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಲೆಸ್ ಪ್ರೆಷರ್ ಇರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಆಂಗ್ಸೈಟಿ ಲೆವೆಲ್ ಕಮ್ಮಿ ಆಗುತ್ತೆ, ಟ್ರೈನಿ ಟೀಚರ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ, ಬೂಸ್ಟ್ ಆಗುತ್ತೆ. ಟು for real classroom teaching. Micro teaching acts like a simulation before a teacher enters a full classroom for actual teaching. ಇದೇನು ಮಾಡುತ್ತೆ, ಒಬ್ಬ ಟೀಚರ್ನು ಆ್ಯಕ್ಚುವಲ್ ಕ್ಲಾಸ್ರೂಮ್ ಟೀಚಿಂಗ್ ಸಿಚುವೇಶನ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಸೈಮ್ಯುಲೇಷನನ್ನು ಕ್ರಿಯೇಷನ್ ಮಾಡಿ ಆ ಟೀಚರ್ನ ರಿಯಲ್ ಕ್ಲಾಸ್ರೂಮ್ ಟೀಚಿಂಗ್ಗೆ ಪ್ರಿಪೇರ್ ಆಗೋ ಥರ ಮಾಡುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಮೈಕ್ರೋ ಟೀಚಿಂಗ್ ಅನ್ನೋಂಥದ್ದು ಒಂದು ಸಿಗ್ನಿಫಿಕೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಮೈಕ್ರೋ ಟೀಚಿಂಗ್ ಅಂದರೆ ಏನು, ಅದರ ಕೀ ಫೀಚರ್ಸ್, ಹಾಗೆಯೇ ಮೈಕ್ರೋ ಟೀಚಿಂಗ್ ಸೈಕಲ್ ಯಾವುದು ಅಂತ ನೋಡಿದ್ವಿ. ಐ ಥಿಂಕ್ ದಿಸ್ ಈಸ್ ಇನ್ಫಾರ್ಮೇಟಿವ್ ಫಾರ್ ಯು. See you in next video. Thank you so much. Have a good day and thank you.